ಹರಿ ಓಂ, ಎಲ್ರಿಗೂ ನಮಸ್ತೆ. ನೋಡಿ, ನಾವು ಸಂಡೇ ಮಳೆ ಸ್ವಲ್ಪ ಕಡಿಮೆ ಇತ್ತು ಸಂಜೆ ಹೊತ್ತಲ್ಲಿ, ಹಾಗೆ ಹೋಗಿ ಗುಜ್ಜೆ ಎಲ್ಲ ಕೊಯ್ಯುವ ಅಂತೇಳಿ ಇವ್ರು ನೋಡಿ ಮರಕ್ಕೆ ಗುಜ್ಜೆ ಅಲ್ಲ ಹಲಸಿನಕಾಯಿ ಕೊಯ್ಯುವ, ಆಮೇಲೆ ಸೊಂಟೆ ಮಾಡುವ ಅಂತೇಳಿ ಮರಕ್ಕೆ ಹತ್ತಿದ್ದಾರೆ. ನೋಡಿ, ಈಗ ಮರದಿಂದ ಗುಜ್ಜೆ ಎಲ್ಲ ಕೊಯ್ದು ಹಾಕೊಳ್ತಾ ಇದ್ದಾರೆ. ನನಗಿದು ವಿಡಿಯೋ ಮಾಡ್ಲಿಕ್ಕೂ ಹೆದರಿಕೆ, ಯಾಕಂದ್ರೆ ನನ್ನ ಹತ್ರನೇ ಬಂದು ಬೀಳ್ತಾ ಇತ್ತು. ನೋಡಿ ನಾವು ಹೇಗಿದ್ದೇವೆ ಅಂತ ಹೇಳೋದನ್ನ ಒಂದು ಸಣ್ಣ ವಿಡಿಯೋನ ಹಾಕಿದ್ದೀನಿ, ನೋಡಿ ಸಪೋರ್ಟ್ ಮಾಡಿ. ಜಲಗ ಒಯ್ಲೆ ಕಾಡ್ತದ ದರಂಗೆಂತಾರ ಅವರು ಹಾಂ ಅಲ್ಲೇ ಕಾಡ್ತತ್ತು ಕಡಿಯ ಕಾಡಲ್ ಕೆತ್ತವ್ರು ಮುಂಚೆ ನಮಗೆ ಇತ್ತು ಸೋಡು ಕಾಯ್ತೆ ಕರಲ್ಲ ಅಂತಾನೆ ಈಗ ಬಾವ ಹೊಟ್ಟೆ ಜಲ ಕಾಯ್ತೆ ಇರ್ತೈತೆ त्यार का म्हणे त्यांची काय ते त्यार जेवले तर त्यांची ताई गोटे टचवून असले तर जेव्हा त्यांना काही जेवले त्यांत ताई चौको ठेवले हां नका ರೀ ನಕ ನಮ್ಮ ಮನೆಯಿಂದ ಸ್ವಲ್ಪ ದೂರದಲ್ಲಿ ಒಂದು ಜಾಗ ಇದೆ, ಅಂದ್ರೆ ಒಂದು ತೋಟದಲ್ಲಾಗಿ ಹೋಗ್ಬೇಕು, ಬೇರೆಯವರ ತೋಟದಲ್ಲೆಲ್ಲಾಗಿ. ಅಲ್ಲಿಗೆ ಹೋಗಿ ನೋಡುವಾಗ ತುಂಬಾ ಹಲಸಿನಕಾಯಿಗಳೆಲ್ಲ ಆಗಿದೆ. ಅಲ್ಲೊಂದು 2-3 ಮರದಲ್ಲಿದೆ, ಆದರೆ ಅಲ್ಲಿ ಮಂಗಗಳ ಕಾಟದಿಂದಾಗಿ ಎಲ್ಲ ಅದನ್ನೇ ತಿನ್ನುವಂಥದ್ದು. ಅಂದ್ರೆ ನಾವು ಹೋಗುವಾಗ ಕೂಡ ಆ ಮರದ ಮೇಲೆ ಮಂಗಗಳು ಕೂತ್ಕೊಂಡೇ ಇದ್ವು. ಅದಕ್ಕೋಸ್ಕರ ನಾವು ಈ ಸಲ ಎಲ್ಲ ಮಳೆ ಆದ ಕಾರಣ ಹಪ್ಪಳ ಎಲ್ಲ ಮಾಡ್ಲಿಕ್ಕಾಗಲಿಲ್ಲ. ಬರೀ ಒಂದು ಸೊಂಟೆ ಆದರೂ ಮಾಡುವ, ಆಮೇಲೆ ಪಲ್ಯ ಎಲ್ಲ ಮಾಡಲಿಕ್ಕೆ ತುಂಬಾನೇ ಚೆನ್ನಾಗಿರ್ತದೆ. ಉಪ್ಪು ಸೊಳೆ ಎಲ್ಲ ಹಾಕಲಿಕ್ಕೆ ಈ ಹಲಸಿನಕಾಯಿ ಅಂತೂ ತುಂಬಾ ಚೆನ್ನಾಗಿರ್ತದೆ. ಅದಕ್ಕೋಸ್ಕರ ಆದಷ್ಟು ಕೊಯ್ದು ತರುವ, ಎಲ್ಲ ಹಲಸಿನಕಾಯಿಗಳು ಬೆಳೆದಿದೆ, ಹಾಗೆ ಹಲಸಿನಕಾಯಿ ತರುವ ಅಂತ ನನ್ನ ಒತ್ತಾಯದ ಮೂಲಕ ಹೋದದ್ದು. ನಾವು ಹೋಗಿ ಎಲ್ಲರನ್ನ ಎಳ್ಕೊಂಡು ಹೋಗಿದ್ದೆವು, ಮಕ್ಕಳು ಮರಿ ಅಂತೇಳಿ ನಾವೆಲ್ಲ ಹೋಗಿ ಕೊಯ್ದು ಅಲ್ಲಿಂದ ಹಲಸಿನಕಾಯಿ ತರುವಂಥದ್ದು. ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ, ಸ್ವಲ್ಪ ವೀಡಿಯೋ, ಯಾಕೆಂತ ಹೇಳಿದರೆ ಈ ಮಳೆ ಆಗಾಗ ಬರುವುದು ನಿಲ್ಲುದು ಅದಕ್ಕೋಸ್ಕರ ನಾವು ಮೊಬೈಲ್ನ ಹೊರಗೆ ತೆಗೆಯೋದು, ಆನ್ ಮಾಡೋದು, ವಾಪಸ್ ಒಳಗಿಡೋದು, ಇದೇ ಥರ. ನೋಡಿ 7-8 ಹಲಸಿನಕಾಯಿನ ಕೊಯ್ದು ಹಾಕಿದ್ದೇವೆ. ಅದರಲ್ಲೂ 1-2 ಹಲಸಿನಕಾಯಿ ಹಣ್ಣಾಗಿ ಪಚಕ್ಕಾಗಿ ಹೋಗಿದೆ. ನೋಡಿ, ಈ ಥರ ಎಲ್ಲ ಹಲಸಿನಕಾಯಿ ಕೊಯ್ದು ಹಾಕಿದ್ರು ಇವರು ಹೇಗಾದರೂ. ಆಮೇಲೆ ಮನೆಗೆ ತಂದೆವು. ನೋಡಿ ನಾವು ಎಷ್ಟು ಜನ ಹೋಗಿದ್ದೇವೆ ಅಂತ ಹೇಳೋದನ್ನು ವಿಡಿಯೋ ಮಾಡಿ ಅಂತ ಹೇಳಿದಕ್ಕೋಸ್ಕರ ವಿಡಿಯೋ ಮಾಡಿದ್ದಾರೆ. ನೋಡಿ, ಹಲಸಿನಕಾಯಿ ಕೊಕ್ಕೆ ಎಲ್ಲ ನಾನು ವಿಡಿಯೋ ಮಾಡ್ತಿರುವಲ್ಲಿಗೆ ಬಂದು ಬೀಳ್ತಾ ಇತ್ತು. ನೋಡಿ, ಇಷ್ಟು ಹಲಸಿನಕಾಯಿ ಕೊಯ್ದಿದ್ದೇವೆ. ನೋಡಿ, ಈಗ ತಗೊಂಡು ಹೋಗೋದನ್ನು ತೋರಿಸ್ತೇವೆ. पिकला होई माझ्या गोट्याला पिकला वा आता फी मामीच्या गोट्याला नाही ग मामी होई ಒಟ್ಟು ಬಾಂದು ಕರಾಣಿದ ಕಾಂಡಾರ್ ಕೊನ್ನಿಸೇಕ ಹೋನಿಸೇಕ ಕೋಲೆ ಕೋಲೆ ಕೋಪೆ त्याच्या गाड्या आल्या तुमच्या मध्ये चरडी येऊंदे चरडी बारले चुरडी डी 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 बाय बाय ಸೊಂಟೆ ಬೇಕು ಅಂತ ಆದ್ರೆ ಒಂದೊಂದು ಹಲಸಿನಕಾಯಿನ ಹೊತ್ಕೊಂಡು ಬನ್ನಿ, ಇಲ್ಲಾಂದ್ರೆ ನಿಮಗೆ ಸೊಂಟೆನ ಮುಟ್ಲಿಕ್ಕೆ ಕೂಡ ಬಿಡೋದಿಲ್ಲ ಅಂದೆ. ಅದಕ್ಕೋಸ್ಕರ ಎಲ್ಲರೂ ಇದು ಹಲಸಿನಕಾಯಿನ ಎತ್ಕೊಂಡು ಹೋಗ್ತಾ ಇದ್ದಾರೆ. ನಾನು 2 ಹಲಸಿನಕಾಯಿನ ತಗೊಂಡೆ, ಬೇಡ ಒಂದೇ ಸಾಕು ಅಂತ ಹೇಳಿದ್ರು. ನನಗೆ ಹಲಸಿನಕಾಯಿನ ಬಿಡಲಿಕ್ಕೆ ಮನಸ್ಸೇ ಇರಲಿಲ್ಲ, ಅದಕ್ಕೆ ಎತ್ಕೊಂಡು ಸೀದಾ ಬಂದೆ. ನೋಡಿ, ತೋಟದಲ್ಲಿ ತುಂಬ ಹೋಗ್ಲಿಕ್ಕಿದೆ, ಆಮೇಲೆ ಪಾಲ ಎಲ್ಲ ದಾಟ್ಲಿಕ್ಕಿದೆ. ನೋಡಿ, ಮಕ್ಕಳೆಲ್ಲ ಹೊತ್ಕೊಂಡು ನಾವು ಹೋಗ್ತಾ ಇದ್ದೇವೆ. ನೋಡಿ, ಪಾಲದಲ್ಲಿ ಈ ಥರ ಬರ್ತಾ ಇರುವಂಥದ್ದು. ಈ ಅಭ್ಯಾಸ ಇಲ್ಲದವರಿಗೆಲ್ಲ ಕಷ್ಟ, ತುಂಬಾ ಉದ್ದನೆಯ ಪಾಲ ಇರುವಂಥದ್ದು. ಹೀಗೆ ಇವರು ಬಾಯಲ್ಲಿ ಏನೇನೋ ಹೇಳ್ಕೊಂಡು ಕಾಮೆಂಟ್ರಿ ಕೊಟ್ಕೊಂಡಿದ್ರು, ಹಾಗೆ ಎಲ್ಲರನ್ನು ದಾಟಿಸ್ತಾ ಇದ್ರು ವಿಡಿಯೋ ಮಾಡ್ಕೊಳ್ತಾ. ನಾನು ಅಲ್ಲಲ್ಲಿ ಹಲಸಿನಕಾಯಿ ಇಟ್ಟು ಅಂದ್ರೆ 2 ಕೈಯಲ್ಲಿ ಇರುವ ಕಾರಣ ಅದಕ್ಕೋಸ್ಕರ ಅಲ್ಲಲ್ಲಿ ತಗೊಂಡ್ಬರ್ತಾ ಇದ್ದೆ. ಹಾಗೆ ನೋಡಿ ಬರ್ತಾ ಇದ್ದೇವೆ. ಮತ್ತೊಂದು ಅದರ ಹಿಂದೆ ಒಂದು ವಿಭ ಅಂತೇಳಿ, ಅದೀಗ 2 ಗುಜ್ಜೆ ತರುವ ಪ್ರಯತ್ನ ಉಂಟು, ನೋಡಬೇಕು ಇನ್ನೆಂತ ಆಗ್ತದೆ ಅಂತ. ಶಂಕ ಒಂದು ದಾಟುವ ಕೆಲಸ ಈಗ ನಮ್ಮದು ಕಾಲು ಶಂಕ ಅಂತ ಹೇಳ್ತಾರೆ. ಎಲ್ಲದು ಬಿದ್ದರೆ ಗುಜ್ಜೆ ಸಮೇತ ಒಂದು ದೊಡ್ಡ ಗುಜ್ಜೆ ಸಹ ಬೀಳ್ಬೋದು, ಹೇಳಲಿಕ್ಕಾಗೋದಿಲ್ಲ. ಇನ್ನೊಂದು ನೋಡಿ, ಹಿಂದಿನೊಂದು ಮಗುವನ್ನು ಹಿಡ್ಕೊಂಡು ಬರ್ತಾ ಉಂಟು, ಚಿಕ್ಕ ಮಗು. ಅದು ವಿಡಿಯೋ ತುಂಬ ಕ್ಲಿಯರ್ ಅಂತ ಬರಲಿಲ್ಲ, ಯಾಕೆಂತ ಹೇಳಿದರೆ ಕತ್ತಲು. ಈ ಬತ್ತೆ ತೋಟದ ನಡುವಲ್ಲಂತೂ ತುಂಬಾ ಕತ್ತಲಾಗಿರ್ತದಲ್ಲ, ಹಾಗೆ ನೋಡಿ ಈ ಹುಳು ಪಾಪ ಒಂದು ಕೊಕ್ಕೆನ ತಂದಿಟ್ಕೊಳ್ಳೋದು, ಆಮೇಲೆ ಪುನಃ ಒಂದು ಚಟ್ಟಿನ ತಗೊಂಡು ಬಂದಿದ್ಲು, ಎಲ್ಲರ ಮೊಬೈಲ್ನ ಚಟ್ಟಿಯಲ್ಲಿಟ್ಟು ತಗೊಂಡು ಬಂದಿರುವಂಥದ್ದು.
ಆಮೇಲೆ ಏನು ಅಂತ ಹೇಳಿದರೆ ಮಳೆ ಇರಲಿಲ್ಲ, ಆದ ಕಾರಣ ತುಂಬ ಖುಷಿ ಆಯಿತು ನಮಗೆ ಬರಲಿಕ್ಕೆ. ಹಾಗೆ ನೋಡಿ ಎಲ್ಲರೂ ಈ ಒಂದೊಂದೇ ಹಲಸಿನಕಾಯಿನ ಹಿಡ್ಕೊಂಡು ಅಲ್ಲಿ ಹಾಕಿ ಏನೆಲ್ಲ ಮಾಡಿಕೊಂಡು ಹೇಗಾದರೂ ಮನೆಗೆ ತಲುಪಿದ್ರು ಅಂತ ತುಂಬ ಖುಷಿಯಾಗಿತ್ತು. ಎಲ್ಲರ ಜೊತೇಲಿ ಈ ಥರ ಕೆಲಸ ಮಾಡೋದಂದರೆ ಖುಷಿ ಅಲ್ಲ. ಮೊದಲಿನ ಕಾಲದಲ್ಲಿ ಈ ಥರನೇ ಇತ್ತು. ಈಗ ಎಲ್ಲರೂ ಬೇರೆ ಬೇರೆ ಆಗಿ ಏನು ಮಜಾನೇ ಇಲ್ಲ ಜೀವನದಲ್ಲಿ. ನೋಡಿ ಈಗ ಗುಜ್ಜೆಗಳು ಬಂದು ಲೈನಲ್ಲಿ ಕೂತಿವೆ. ನೋಡಿ ಎಷ್ಟು ಗುಜ್ಜೆ ಬಂದಿದೆ ಅಂತೇಳಿ. ಈಗಲೇ ನೋಡಿ ಒಂದು ಈಗ ಮೇಲೆ ಹತ್ತಿ ಕೂತಿದ ಅಷ್ಟೇ. ಇದು ಹಣ್ಣು ಗುಜ್ಜೆ ಎಲ್ಲ ಕೂಗ್ತಾ ಉಂಟು, ಕಣ್ಣೀರು ಬರ್ತಾ ಉಂಟು ನೋಡಿ ಗುಜ್ಜೆಯಿಂದ. ಮಾತ್ರ ಕಣ್ಣೀರು ಮಾತ್ರ ಬಿಳಿ ಉಂಟು ಮಾತ್ರ. ಗುಜ್ಜೆ ನೋಡಿ ಈಗ ನಾವು ಹಲಸಿನಕಾಯಿ ಎಲ್ಲ ಕೊಯ್ಯಲಿಕ್ಕೆ ಶುರು ಮಾಡಿದೆವು. ಒಬ್ಬರು ಹಲಸಿನಕಾಯಿ ಅಂದರೆ ಬಾವ ಹಲಸಿನಕಾಯಿ ಕೊಯ್ದು ಕೊಡ್ತಾ ಇದ್ರು. ಆಮೇಲೆ ಮಕ್ಕಳೆಲ್ಲ ತಂದು ಒಳಗೆ ಕೊಡುವಂಥದ್ದು. ಇದು ಹಲಸಿನಕಾಯಿನ ಹೊರಗೆ ಇವ್ರು ಗೋಣಿ ಎಲ್ಲ ಹಾಕಿ ಕೊಯ್ತಾ ಇದ್ರು. ಒಳಗೆ ತಂದು ಕೊಟ್ಟರೆ ನಾವು ಸೊಳೆ ಎಲ್ಲ ಬಿಡಿಸಿ ಹಾಕುವಂಥದ್ದು, ಆಮೇಲೆ ಸೊಳೆನ ಕ್ಲೀನ್ ಮಾಡಿ ಹಾಕುವಂಥದ್ದು ಒಬ್ರಿಬ್ರು. ಆಮೇಲೆ ಅದನ್ನ ಕಟ್ ಮಾಡಲಿಕ್ಕೆ ಆಮೇಲೆ ಕಟ್ ಮಾಡಿದೆವು. ಎಲ್ಲರೂ ನಾವೆಲ್ಲ ಕೂತು ಅಂದರೆ ಕುತ್ತಿಗೆಯಲ್ಲಿ ಕೂತ್ಬಿಟ್ಟು ಎಲ್ಲ ಕ್ಲೀನ್ ಅಂದರೆ ಅದನ್ನು ತೆಗೆದು ಹಾಕ್ತಿದ್ದೆವು. ಈ ಥರನೇ ನಾನು ಮಕ್ಕಳು ಕೂಡ ಎಡೆಯಲ್ಲೇ ಇದ್ರು. ಅಂತೂ ಖುಷಿ ಆಗ್ತದೆ. ಅಂದರೆ ನಾವೆಲ್ಲರೂ ಜೊತೆಯಲ್ಲಿ ಕೆಲಸ ಮಾಡೋದಂದರೆ ಖುಷಿ. ಈ ವರ್ಷ ಈ ಥರ ಅಂದರೆ ನಾನು ಕಳೆದ ವರ್ಷ ಅಲ್ಲ, ಅದಕ್ಕಿಂತ ಮೊದಲಿನ ವರ್ಷ ಕೂಡ ಇದೇ ಥರ ತುಂಬ ಸೊಂಟೆನ ಮಾಡಿ ಪಾಲು ಮಾಡ್ಕೊಳ್ಳೋದು. ಅಂದರೆ ನಮ್ಮ ಮನೆಗಿಷ್ಟು, ಅಲ್ಲಿಗಿಷ್ಟು, ನಮ್ಮಲ್ಲಿಗಿಷ್ಟು ಅಂತೇಳಿ ತರುವಂಥದ್ದು. ಹಾಗೆಯೇ ಕಳೆದ ವರ್ಷ ನಾವು ಅಕ್ಕನ ಮನೆಗೆ ಕೂಡ ಹೋಗಿದ್ದೆವು. ಅಕ್ಕನ ಮನೇಲಿ ಕೂಡ ನಾವು ಈ ಥರನೇ ಸೊಂಟೆ ಎಲ್ಲ ಮಾಡಿದ್ದೆವು. ನೋಡಿ ಏನೇನೋ ಮಾತಾಡ್ಕೊಂಡು ಈ ಥರ ಹಲಸಿನಕಾಯಿ ಕೊಯ್ಯೋದು ಅಂದರೆ ಎಲ್ಲರೂ ಸೇರಿ ಖುಷಿಯಲ್ಲಿರೋದು ತುಂಬಾನೇ ಖುಷಿ. ಆಮೇಲೆ ಈ ಹಲಸಿನಕಾಯಿ ದೋಸೆ ಕೂಡ ಮಾಡಿದ್ದೆವು. ನೋಡಿ ತುಂಬ ಎಸೆಬು ಎಸೆ 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 ಮಾಜೆ ಮಾಜೆ व्हिडिओ होते ना तू प्यावा होते आम्ही त्याच्याने गाड्याच्या फुल झालं आता बघ ते अप्पाच्या त्याच्या अप्पाच्या ನೋಡಿ ಅಲ್ಲಿ ಹಲಸಿನ ಗುಜ್ಜೆಯನ್ನು ಆಪರೇಷನ್ ಮಾಡ್ತಾ ಇದ್ದಾರೆ. ಆಪರೇಷನ್ ಆಗ್ತಾ ಉಂಟು ನೋಡಿ, ಅವರು ನೋಡ್ತಾ ಇದ್ದಾರೆ. ಆಪರೇಷನ್ ಆಗ್ತಾ ಉಂಟು. ಯಾಕಂದ್ರೆ ಅವರು ಎಲ್ಲರೂ ಸೇರಿ ಆಪರೇಷನ್ ಮಾಡ್ಲಿಕ್ಕೆ ಆಗುದಿಲ್ಲ. ಒಬ್ಬರೇ ಮಾತ್ರ ಆಪರೇಷನ್ ಮಾಡ್ಲಿಕ್ಕೆ ಅವರು, ಒಂದು ಪೇಷಂಟಿಗೆ ಒಬ್ಬರೇ ಆಪರೇಷನ್ ಮಾಡೋದು. ಮತ್ತೆ ಇಲ್ಲಿ ನೋಡಿ ಆಪರೇಷನ್ ಮಾಡಿದ್ದನ್ನೆಲ್ಲ ಕ್ಲಿಯರ್ ಮಾಡ್ತಾ ಇದ್ದಾರೆ. ಎಂತೆಲ್ಲ ಬಾಕಿ ಆಗಿದೆ ಅಂತ ಅಂತಂದೇಳಿ ಎಲ್ಲ ನಮ್ಮ ಮಕ್ಕಳುಗಳು ಇದೆಲ್ಲ. ಅಲ್ಲಿ ನೋಡಿ ಒಂದು ಜನರ ಮೇಲೆ ಸೆಗಣಿ ಹಾಕಿದೆ. ಕೊಂಬು ಬರುವ ಅಂದಾಜುಂಟು. ಒಂದು ಕೊಂಬು ಮೂಡ್ತಾ ಉಂಟಷ್ಟೇ, ಚಿಕ್ಕ ಕೊಂಬು ಬಂದಿದೆ ಅಷ್ಟೇ. ಅವಿಶು ಅವಿಶು ಓಯ್ ಅವಿಶು ನೋಡಿ ಒಂದು ಕಲ್ಲ ನೋಡಿ ಅಲ್ಲಿ ಅಡಗ್ತಾ ಉಂಟು ಕಲ್ಲ. ಸೊಂಟೆಗೆ ಎಲ್ಲ ರೆಡಿ ಮಾಡ್ತಾ ಇದ್ದಾರೆ ನೋಡಿ. ಸಪೂರಕ್ಕೆ ಕೊಯ್ಬೇಕು. ಈ ಹಲಸಿನಕಾಯಿ ಫ್ರೀಗೆ ಸಿಕ್ಕೋದಾಗಿರ್ಬೋದು, ಆದರೆ ಇದರ ಕೆಲಸ ನೋಡಿ ಯಾರಿಗೂ ಸೊಂಟೆ ಬೇಡ ಅಂತ ಅನಿಸ್ತದೆ. ಇದು ಒಂದು 100 ಗ್ರಾಮ್ಸ್ ಸೊಂಟೆಗೆ 100 ರೂಪಾಯಿ ಇದೆ ಅಂಗಡಿಯಲ್ಲಿ. ನೋಡಿ ಈ ಥರ ಎಲ್ಲರೂ ಸೇರಿಕೊಂಡು ಮಾಡಿದರೆ ಇದು ದೊಡ್ಡ ಕೆಲಸ ಏನಲ್ಲ. ಮತ್ತು ಒಲೆ ಬೇಕು. ಈ ಗ್ಯಾಸ್ ಸ್ಟವಲ್ಲೆಲ್ಲ ಇಟ್ಟರೆ ಒಂದು ಹಂಡೆ, ಈ 3 ಹಲಸಿನಕಾಯಿಗೆ 1 ಹಂಡೆ ಗ್ಯಾಸ್ ಎಲ್ಲ ಮುಗಿಬೋದು. ನಾವು ಅಲ್ಲೇ ಮಾಡೋದು ಯಾಕೆ ಅಂತ ಹೇಳಿದರೆ ಅಲ್ಲಿ ಇದು ಒಲೆ ಕೂಡ ಉಂಟು, ಅದಕ್ಕೋಸ್ಕರ. ನೋಡಿ ಎಲ್ಲರೂ ಸೇರಿ ಕೊಯ್ತಾ ಇದ್ದಾರೆ. ನಾನೇನು ಒಳಗೆ ಹೋಗಿ ಬೆಂಕಿ ಎಲ್ಲ ಉರಿಸಿ ಆಮೇಲೆ ಅಲ್ಲಿ ಎಣ್ಣೆ ಎಲ್ಲ ಇಟ್ಟು ತಯಾರು ಮಾಡ್ತಾ ಇದ್ದೆ. ದೊಡ್ಡ ಬಾಣಲೆ ಇಟ್ಟಿದ್ದೇವೆ ಒಲೆಯಲ್ಲಿ. ದೊಡ್ಡ ಬಾಣಲೆ ಇಟ್ಟರಂತೂ ಖುಷಿ ಆಗ್ತದೆ. ಯಾಕಂತ ಹೇಳಿದರೆ ಆಮೇಲೆ ಹೇಳ್ತೇನೆ ನೋಡಿ. ಈಗ ನೋಡಿ ನಾವು ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ತಾ ಇದ್ದೇವೆ. ಇದುವರೆಗೂ ನಾವು ಸನ್ಫ್ಲವರ್ ಎಣ್ಣೆನ ಯೂಸ್ ಮಾಡ್ತಾ ಇರಲಿಲ್ಲ. ನಾವು ತೆಂಗಿನೆಣ್ಣೆನೇ ಯೂಸ್ ಮಾಡ್ತಾ ಇದ್ದದ್ದು. ಈ ಸಲ ತೆಂಗಿನಕಾಯಿಯ ರೇಟ್ ನೋಡಿದರೆ, ಅದರ ಎಣ್ಣೆಯ ರೇಟ್ ನೋಡಿದರೆ ಏನು ಮಾಡೋದು ಅಂತ ಅನ್ನಿಸ್ತು.
ಈಗ ಸಾಕು ಈ ಸಲ ನಾವೊಂದು ಸನ್ಫ್ಲವರಲ್ಲೇ ಮಾಡಿಕೊಳ್ಳುವ ಅಂಥೇಳಿ ಆ ಸಲ ಮಾಡಿದ್ದು. ಅಂದರೆ ನಾವು ಅದು ಅಲ್ಲದೆ ನಾವು ಸಂಡೇ ಅಲ್ಲ, ಸಂಡೇ ದಿನ ಏನಾಗ್ತದೆ ಅಂದರೆ ಮಿಲ್ ಅಂದರೆ ಎಣ್ಣೆಯ ಗಾನದ ಎಣ್ಣೆ ಸಿಗ್ತದಲ್ಲ, ಅಲ್ಲಿ ಮಿಲ್ಲೆಲ್ಲ ಬಂದಾಗಿರ್ತದೆ. ನಾವು ಎಣ್ಣೆ ತಂದದ್ದು ಕೂಡ ಇರಲಿಲ್ಲ, ಇಲ್ಲಾದರೆ ಎಣ್ಣೆ ತರ್ಬೋದಿತ್ತು. ನಾವು ಎಷ್ಟು ತಿಂತೇವೆ ಅಂತೇಳಿ ಎಣ್ಣೆ ಆದರೂ ತರ್ಬೋದಿತ್ತು. ಹಾಗೆ ನಾವು ಸನ್ಫ್ಲವರಲ್ಲಿ, ಅಂದರೆ ಇದು ಯಾರಿಗೂ ಐಡಿಯಾ ಇರಲಿಲ್ಲ, ನನ್ನ ಒತ್ತಾಯಕ್ಕೋಸ್ಕರ ಮಾಡಿದ್ದಂಥದ್ದು. ನೋಡಿ, ಒಂದು 2-3 ಲೀಟ್ರ್ ಎಣ್ಣೆ ಹಾಕಿದರೂ ಕೂಡ ಈ ಬಾಣಲೆಯಲ್ಲಿ ಕಾಣುವುದೇ ಇಲ್ಲ. ಈ ಥರ ಬೆಂಕಿಯಲ್ಲಿ ಇಟ್ಕೊಂಡ್ರೆ ಬೇಗ ಬಿಸಿ ಆಗ್ತದೆ. ಹಾಗೆ ಈ ಎಣ್ಣೆಯಲ್ಲಿ ಕಾಯಿಸಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ರೆ ನಮಗೆ ಮಳೆಗಾಲಕ್ಕೆ ತಿನ್ನಲಿಕ್ಕೂ ಕೂಡ ಆಗ್ತದಲ್ಲ. ನೋಡಿ, ಈ ಥರ ಎಣ್ಣೆ ಕಾದಿದೆ. ಈಗ ಎಣ್ಣೆ ಕಾದ ಎಣ್ಣೆಗೆ ಈ ಸಣ್ಣಕ್ಕೆ ಕಟ್ ಮಾಡಿ ಇಟ್ಕೊಂಡಿರುವಂತಹ ಈ ಹಲಸಿನಕಾಯಿ ಸೊಳೆ ಇದೆಯಲ್ಲ, ಇದನ್ನು ಹಾಕ್ಕೊಳ್ಳೋದು. ನೋಡಿ, ನೊರೆ ಬರ್ತಾ ಇದೆ. ಸಣ್ಣ ಬಾಣಲಿ ಇಟ್ಕೊಂಡ್ರೆ ಈ ಥರ ಹಾಕೋಗಿ ಈ ನೊರೆ ಬಂದು ಎಣ್ಣೆ ತುಂಬ ಮೇಲೆ ಬರ್ತದಲ್ಲ, ಒಮ್ಮೊಮ್ಮೆ ಎಣ್ಣೆ ಎಲ್ಲ ಚೆಲ್ಲುವಂಥ ಸಾಧ್ಯತೆ ಇರ್ತದೆ. ಇದು ದೊಡ್ಡ ಬಾಣಲಿ ಆದ ಕಾರಣ ಎಣ್ಣೆ ಮೇಲೆ ಬರ್ತದೆ ಅಂತ ಹೇಳುವ ಒಂದು ಟೆನ್ಷನೇ ಇಲ್ಲ. ಆಮೇಲೆ ಬೇಕಾದಷ್ಟು ಈ ಸೊಳೆಯನ್ನು ಹಾಕ್ಕೊಂಡು ನಾವು ಹುರ್ಕೊಳ್ಬೋದು. ಈ ಥರ ಎಲ್ಲವನ್ನು ನಾವು ಹುರ್ಕೊಂಡಿದ್ದೇವೆ. ತುಂಬ ಆಗಿದೆ, ತೋರಿಸ್ತೇನೆ. ಅಂದರೆ ತೋರಿಸ್ಬೇಕು ಆಮೇಲೆ ಅಂತ ಹೇಳುವುದನ್ನು ನಾನು ಅನ್ಕೊಂಡಿದ್ದೆ. ಆಮೇಲೆ ನಂಗೆ ಅಂದ್ರೆ 12:30 ಗಂಟೆ ಆಯ್ತು, ಅಂದ್ರೆ ನಾವು ಹೊರಡುವಾಗಲೇ ಲೇಟ್ ಆಯ್ತಲ್ಲ, ಹಾಗೆ 12:30 ಗಂಟೆ ಆಯ್ತು. ಆಮೇಲೆ ವಿಡಿಯೋ ಮಾಡೋದನ್ನೇ ಮರೆತು ಬಿಟ್ಟಿದ್ದೆ. ಮನೆಗೆ ತಂದದನ್ನು ಮಾತ್ರ ವಿಡಿಯೋ ಮಾಡಿದ್ದೇನೆ, ತೋರಿಸ್ತೇನೆ ಆಮೇಲೆ. ಆಯ್ತಾ, ದೊಡ್ಡ ಬಣಲೆ ತೊಗೊಂಡೊಟ್ಟು ಹಾಳು ಅಂತ ಮಗೇನಾಗ ನೋಡಿ. ಕಳೆದ ವರ್ಷ ಸಹ ನಾವು ಮಾಡಿದ್ದೆವು, ಈ ವರ್ಷ ಸಹ ಮಾಡ್ತಾ ಇದ್ದೇವೆ. ನೋಡಿ, ಈ ಸಲ ಸ್ವಲ್ಪ ಲೇಟ್ ಆಯ್ತು ಈ ವರ್ಷ, ಬೇಗ ಮಾಡ್ತಿದ್ರೆ ಆಗ್ತಿತ್ತು. ಇಲ್ಲಿ ಕಟ್ ಮಾಡಿ ಇಟ್ಟಿದ್ದಾರೆ ನೋಡಿ. ಇಷ್ಟೆಲ್ಲ ಮಾಡುವಾಗ ಎಲ್ರಿಗೂ ಹಸಿವಾಗ್ತದಲ್ಲ, ಅದಕ್ಕೆ ಜೊತೆಯಲ್ಲಿ ಈ ಹಲಸಿನಕಾಯಿಯ ದೋಸೆ ಕೂಡ ನೋಡಿ, ಸ್ವಲ್ಪ ಅಕ್ಕಿ ಹಾಕಿ ಹಲಸಿನಕಾಯಿನ ಹಾಕಿ ಚೆನ್ನಾಗಿ ರುಬ್ಬಿ ತೆಳುವಾದ ದೋಸೆ ಹೊಯ್ದು ತಿನ್ನಲಿಕ್ಕಂತೂ, ತೆಂಗಿನೆಣ್ಣೆಯಲ್ಲಂತೂ ಈ ದೋಸೆನ ತಿನ್ನಲಿಕ್ಕೆ ತುಂಬಾ ಟೇಸ್ಟಿಯಾಗಿರ್ತದೆ. ನೋಡಿ, ಈ ಥರ ದೋಸೆ ಹೊಯ್ಯೋದು. ಅಲ್ಲಿ ಸ್ವಲ್ಪ ಅಂದರೆ ಅದ್ರ ಜೊತೆಯಲ್ಲಿ ಬೇಡ, ಅಂದರೆ ಈ ಸೊಂಟೆ ಕಾಯ್ತಾ ಇರುವಾಗ ಅದ್ರ ಜೊತೆಯಲ್ಲಿ ಜನ ಬೇಕಾಗೋದಿಲ್ಲ. ಅದಕ್ಕೋಸ್ಕರ ಅಲ್ಲಿ ಸೊಂಟೆನ ಹಾಕಿಬಿಟ್ಟು ಆಗಾಗ ಮಗಿಸ್ಬಿಟ್ಟು ಇಲ್ಲಿ ಬಂದು ದೋಸೆ ಹೊಯ್ಯುವಂಥದ್ದು. ನಾನು ಎಲ್ರಿಗೂ ದೋಸೆ ಹೊಯ್ದು ಕೊಡುವಂಥದ್ದು. ಸ್ವಲ್ಪ ಹಿಟ್ಟು ನಾನು ಹೊಯ್ದೆ, ಹಾಗೆ ಸ್ವಲ್ಪ ಹಿಟ್ಟು, ಹೀಗೆ ಎಲ್ಲರೂ ಸೇರಿ ದೋಸೆ ಎಲ್ಲ ಮಾಡಿದೆವು ನಾವು. ಜೊತೆಯಲ್ಲೇ ಕೆಲಸ, ಜೊತೆಯಲ್ಲೇ ಈ ಥರ ಎಲ್ಲ ಒಂಥರ ಹಂಚಿ ತಿನ್ನೋದು ಎಲ್ಲ ಮೊದಲಿನ ಕಾಲದಲ್ಲಿತ್ತು. ಆ ಒಂದು ಖುಷಿಯೇ ಈಗ ಇಲ್ಲ. ನಾವು ಒಂದೊಂದು ವರ್ಷದಲ್ಲಿ 1-2 ಸಲ ಈ ಥರ ಎಲ್ಲ ಸೇರಿದರೆ ಅಂತೂ ತುಂಬಾ ಖುಷಿ ಆಗ್ತದೆ. ನೋಡಿ, ಈಗ ದೋಸೆ ಕಾಯ್ತಾ ಬಂತು, ಚೆನ್ನಾಗಿ ತುಂಬ ತೆಳುವಾಗಿದೆ. ನೋಡಿ, ತೋರಿಸ್ತೇನೆ ಎಷ್ಟು ತೆಳುವಾಗಿದೆ ದೋಸೆ ಅಂತೇಳಿ. ತುಂಬಾ ಟೇಸ್ಟಿಯಾಗಿರ್ತದೆ. ನಂಗೊಂದು ಅಂತ ತಿನ್ನುವಾಗ ಈ ಮಕ್ಕಳು ಕೂಡ ಜಾಸ್ತಿ ದೋಸೆಯನ್ನು ತಿಂತಾರೆ. ಈ ಒಬ್ಬೊಬ್ಬರೇ ಇರುವವರು ನನಗೆ ಬೇಡ, ಒಂದು ದೋಸೆ ಕೊಟ್ಟರು ನನಗೆ ಬೇಡ ಅಂತ ಇದು ಹೊಯ್ದಿಟ್ಟಾಗೆ ಖಾಲಿ ಆಗ್ತದೆ. ನೋಡಿ, ನಾನು ಅಲ್ಲಿ ಒಳಗೆ ಹೋಗಿ ಹೊರಗೆ ಬರಬೇಕಿದ್ರೆ ಒಂದು ದೋಸೆ ಕರಂಚಿ ಹೋಗಿತ್ತು, ಪುನಃ ಹೊಯ್ದಂಥದ್ದು. ನೋಡಿ, ಒಂದು ದೋಸೆ ಒಬ್ರು ಒಂದು ಮಕ್ಕಳು ತಗೊಂಡು ಹೋಗ್ತಾರೆ, ನನಗೊಂದು ದೋಸೆ ಖಾಲಿ ಆಗುದೇ ಗೊತ್ತಾಗುದಿಲ್ಲ. ಮತ್ತೆ ಎಲ್ಲರೂ ಒಂದು ಮನೇಲಿ ಇದ್ರೆ ಏನು ಅಂತ ಹೇಳಿದ್ರೆ ಮಕ್ಕಳು ಕೂಡ ಕೆಲಸ ಕಲಿತಾರೆ. ಯಾಕಂದ್ರೆ ಎಲ್ಲ ಮಕ್ಕಳಲ್ಲೂ ನಾವು ಜೊತೆಯಲ್ಲಿ ಮಾಡಿ ಹೇಳುವಾಗ ಮಕ್ಕಳು ಕೂಡ ಕೆಲಸ ಕಲಿತಾರೆ. ಈ ಒಬ್ಬರೇ ಇದ್ರೆ ಪಾಪ ಅವ್ರನ್ನ ಎಂತ ಕೆಲಸ ಮಾಡಿಸುದು. ಆಮೇಲೆ ಒಂದು ನಮ್ಮ ಮನೆಯದ್ದಿಷ್ಟು ನಮ್ಮ ಕೆಲಸ ಮಾಡಿ ಅವರು ಸುಮ್ಮನೆ ಟಿವಿ ನೋಡೋದು, ಮೊಬೈಲ್ ನೋಡೋದು ಇದರಲ್ಲೇ ತೊಡಗಿಕೊಂಡಿರ್ತಾರೆ. ಮೂರು ಕುಟುಂಬದ ನಿಜವಾದ ಒಂದು ಉಪಯೋಗ ಯಾರಿಗೂ ಗೊತ್ತಿಲ್ಲ. ನೋಡಿ, ಈ ತರ ದೋಸೆ ಹೊಯ್ದು ಹಾಕುದು, ಒಬ್ಬೊಬ್ಬರೇ ದೋಸೆ ತಗೊಂಡು ತಿನ್ನೋದು, ಇದೇ ಕೆಲಸ. ತುಂಬಾ ಖುಷಿಯಾಗಿತ್ತು. ಈ ವರ್ಷ ನಾನು ಯಾಕೆ ಈ ವಿಡಿಯೋನ ಮಾಡಿ ಹಾಕಿದ್ದೇನೆಂದರೆ, ನಾವು ಈ ವರ್ಷದ ಸವಿ ನೆನಪನ್ನು ಬರುವ ವರ್ಷವೂ ನಾವು ನೋಡಬೇಕು, ನಾವು ಮರಿಬಾರ್ದು. ಪುನಃ ನಾವು ಬರುವ ವರ್ಷವೂ ನಾವೆಲ್ಲರೂ ಜೊತೆಯಲ್ಲಿ ಈ ಥರನೇ ಸೇರಬೇಕು. ಈ ಸಲ ಯಾವ ರೀತಿ ಖುಷಿ ಪಟ್ಟಿದ್ದೇವೆ ಅದಕ್ಕಿಂತ ಒಂದು ಪಟ್ಟು ಹೆಚ್ಚು ಖುಷಿ ಪಡಬೇಕು, ಜೊತೆಲೇ ಇರಬೇಕು ಅಂತ ಹೇಳೋ ಕನಸು ನಂದು. ಕನಸಲ್ಲ, ಸಂಕಲ್ಪ ನಂದು. ಆದ ಕಾರಣ ಈ ಥರ ವಿಡಿಯೋ ಮಾಡಿ ಹಾಕಿದರೆ ನಮಗೆ ನೋಡ್ಬೋದು. ಆಮೇಲೆ ಮಕ್ಕಳು ನೋಡಿ, ಇವತ್ತು ಇಷ್ಟು ಸಣ್ಣ ಇರ್ತಾರೆ, ನಾಳೆ ಬೆಳೀತಾರೆ. ಅವರಿಗೂ ನೋಡು, ನೀನು ಕಳೆದ ವರ್ಷ ಈ ಥರ ಮಾಡಿದ್ದಿ, ಹಲಸಿನಕಾಯಿ ಹೊತ್ಕೊಂಡು ಬಂದಿದ್ದಿ ಅಂತೇಳಿ ಎಲ್ಲ ತೋರಿಸ್ಲಿಕ್ಕಾಗ್ತದೆ ನೋಡಿ. ಹಾಗೆ
ನೋಡಿ ಈಗ ಹಲಸಿನಕಾಯಿ ಅರ್ಧ ಬೆಂದಿದೆ, ಅಂದರೆ ಹಲಸಿನಕಾಯಿಯ ಈ ಸೊಂಟೆಗೆ ಹಾಕಿದ್ದೇವಲ್ಲ ಎಣ್ಣೆಯಲ್ಲಿ, ಅದು ಅರ್ಧ ಬೆಂದಿದೆ. ಅರ್ಧ ಬೆಂದ ನಂತರ ಅದರಲ್ಲಿ ಬಬಲ್ಸ್ ಬರೋದೆಲ್ಲ ಕಡಿಮೆ ಆದ ನಂತರ ಉಪ್ಪು ನೀರು ಮಾಡಿ ಇಟ್ಕೊಳ್ಳುವಂಥದ್ದು, ಅಂದರೆ ಉಪ್ಪು ನೀರು ಗ್ಲಾಸಲ್ಲಿ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಹಾಕ್ಕೊಡ್ತೇನೆ. ಒಂದು 4 ಸ್ಪೂನ್ ಆಗುವಷ್ಟು ಉಪ್ಪು ನೀರು ಹಾಕ್ಕೊಂಡು ಚೆನ್ನಾಗಿ ಈ ಥರ ಮಗಚಿಕೊಂಡ್ರೆ ಎಲ್ಲ ಈ ಭಾಗಗಳು ಉಪ್ಪನ್ನ ಹೀರ್ಕೊಂಡು ಸೊಂಟೆ ಅಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಈ ಥರನೂ ಮಾಡ್ಬೋದು. ಅಲ್ಲದಿದ್ದರೆ ಇದು ಚೆನ್ನಾಗಿ ಬೆಂದ ನಂತರ ನೀವು ತೆಗೆದ ನಂತರ ಇದಕ್ಕೆ ಎಲ್ಲ ಮಸಾಲೆಗಳನ್ನು ಹಾಕಿಕೊಂಡು ಕೂಡ ಮಿಕ್ಸ್ ಮಾಡ್ಕೊಳ್ಬೋದು. ನೋಡಿದ್ರಲ್ಲ, ಹೀಗೆ ಈ ಬಣ್ಣ ಬರುವಾಗ ಇದು ಬೆಂದಿದೆ ಅಂತೇಳಿ, ಮತ್ತು ಅದನ್ನು ತೆಗೆಯುವಾಗಲೇ ಪರಪರ ಅಂತೇಳಿ ಶಬ್ದ ಬರ್ತದೆ. ಇದು ಒಂದು ಬೇಯಲಿಕ್ಕೆ ಉಂಟಲ್ಲ, ಇಷ್ಟು ನಾನು ಒಂದು 4 ಮುಷ್ಟಿ ಆಗುವಷ್ಟು ಈ ಹಲಸಿನ ಸೊಳೆನ ಹಾಕಿ ಬೇಯಿಸ್ಕೊಳ್ತಾ ಇದ್ದೇನೆ. ಈ 4 ಮುಷ್ಟಿಯಷ್ಟು ಬೇಯಲಿಕ್ಕೆ ಒಂದು ಅರ್ಧ ಗಂಟೆ ಬೇಕಾಗ್ತದೆ. ಒಲೆಯಲ್ಲಿ ಚೆನ್ನಾಗಿ ಬೆಂಕಿ ಉರಿತಾನೇ ಇರಬೇಕಾಗ್ತದೆ. ಹಾಗೆ ಅರ್ಧ ಗಂಟೆ ಹೊತ್ತು ಇದನ್ನು ಬೇಯಿಸ್ಕೊಳ್ಳಿಕ್ಕೆ ಬೇಕಾಗ್ತದೆ ಆಯಿತಾ. ಅರ್ಧ ಗಂಟೆ ಹೊತ್ತು ಬೇಯಿಸ್ಕೊಳ್ಳೋದಿದ್ರೆ ಕರಕರು ಅಂತೇಳಿ ಬರುವುದಿಲ್ಲ, ಒಂಥರ ಸ್ಮೂತ್ ಆಗಿರ್ತದೆ. ಸ್ಮೂತ್ ಆದರೆ ಚೆನ್ನಾಗಿರೋದಿಲ್ಲ. ಇದನ್ನು ನಾವು 1 ತಿಂಗಳು ಕೂಡ ಮಾಡಿ ಇಟ್ಕೊಂಡ್ರೆ ಏನಾಗೋದಿಲ್ಲ. ಎಣ್ಣೆ ಚೆನ್ನಾಗಿದ್ದರೆ 1 ತಿಂಗಳಿನವರೆಗೆ ಚೆನ್ನಾಗಿ ಕಟ್ಟಿ ಇಟ್ಕೊಂಡು ಸ್ವಲ್ಪನೇ ತೆಗೆದು ತಿಂದ್ಕೊಂಡಿರ್ಲಿಕ್ಕಂತೂ ತುಂಬಾ ಟೇಸ್ಟಿಯಾಗಿರ್ತದೆ. ಅದೇ ಹೇಳಿದ್ನಲ್ಲ, ಬೇಕಿದ್ದರೆ ಮೆಣಸನ್ನ ಹಾಕ್ಕೊಳ್ಬೇಕು. ಮೆಣಸು ಹುಡಿಯೆಲ್ಲ ಹಾಕ್ಕೊಂಡು ಜಾಸ್ತಿ ದಿನ ತೆಗೆದಿಡಬಾರ್ದು, ಯಾಕಂದರೆ ಮೆಣಸಿನ ಹುಡಿ ನಾವೇ ಮಾಡ್ಕೊಂಡಿದ್ದಾದರೆ ಚೆನ್ನಾಗಿರ್ತದೆ. ಈಗ ಹೊರಗಿಡಿಂದ ತಂದದ್ದಂದರೆ ಅದು ಸ್ವಲ್ಪ ಒಂಥರ ಸ್ಮೆಲ್ ಬರಲಿಕ್ಕೆಲ್ಲ ಸ್ಟಾರ್ಟ್ ಆಗ್ತದೆ. ನೋಡಿ ಈ ಥರ ನಾವು ಬರೀ ಉಪ್ಪು ಮಾತ್ರ ಹಾಕ್ಕೊಳ್ಳೋದು. ನೋಡಿ ಇದೇ ತರಹ ಪುನಃ ಹಾಕಿಕೊಂಡು ಬೇಯಿಸಿ ತೆಗೆದಿಟ್ಕೊಂಡಿದ್ದೇವೆ. ಎಷ್ಟು ಆಗಿದೆ ಅಂತ ಹೇಳಿದರೆ, ಒಂದು ದೊಡ್ಡ ಸಕ್ಕರೆ ಒಂದು ತೊಟ್ಟೆ ಸಿಗ್ತದಲ್ಲ, ಒಂದು 5 kg ತೊಟ್ಟೆ, ಅದರಲ್ಲಿ ಫುಲ್ಲಾಗಿದೆ. ನೋಡಿ ನಾವು ಇಷ್ಟು ಮನೆಗೆ ತಂದಿದ್ದೇವೆ. ಮನೆಗೆ ತಂದ ಮೇಲೆ ವೀಡಿಯೋ ಮಾಡಿದಂಥದ್ದು, ಎಲ್ಲ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನೋಡಿ ನಾನು ಇಷ್ಟು ತಂದಿದ್ದೇನೆ. 3 ಹಲಸಿನ ಕಾಯಿಯಿಂದ ನೋಡಿ ಇಷ್ಟಾಗಿದೆ. ಅಂದರೆ ಇಷ್ಟೇ ಅಲ್ಲ, ಇದರ ಡಬಲ್ ಆಗಿದೆ. ಮತ್ತು ಸ್ವಲ್ಪ ಮಾಡುವಾಗಲೇ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತೇವೆ. ಮಕ್ಕಳೆಲ್ಲ ಇದ್ರಂತೂ ಕೇಳಬೇಕಾ, ಮತ್ತು ಎಲ್ಲರೂ ಆಗಾಗ ತಿಂದು ಎಲ್ಲ ಆಗಿ ಇದರಲ್ಲಿ 1 ತೊಟ್ಟೆ ಆಗಿತ್ತು. ಅರ್ಧ ನಾನು ತಂದಿದ್ದೇನೆ, ಅರ್ಧ ಅಲ್ಲಿಟ್ಟಿದ್ದೇನೆ, ಇನ್ನು ಅಲ್ಲೆಲ್ಲ ಮಕ್ಕಳು ತಿನ್ನಲಿ ಅಂತೇಳಿ. ನಮ್ಮಲ್ಲಿ ನಾವು ಸ್ವಲ್ಪ ದಿನಾಲು ತಿನ್ನೋದು, ಹಾಗೆ ತುಂಬ ಟೈಮ್ ಬರ್ಬೋದು ಅಲ್ಲಿ, ಗೊತ್ತಿಲ್ಲ. ಅಂತೂ ಇನ್ನು ಪುರ್ಸೋತಿದ್ರೆ ನಾವು ಮಾಡಬೇಕು ನೆಕ್ಸ್ಟ್ ವಾರ ಅಂತ ಅಂದ್ಕೊಂಡಿದ್ದೆವು. ಗೊತ್ತಿಲ್ಲ, ಹಲಸಿನಕಾಯಿ ಉಳಿದ್ರೆ ಮಾತ್ರ. ಮಂಗಗಳು ಹಲಸಿನಕಾಯಿ ಎಲ್ಲ ಖಾಲಿ ಮಾಡಿದರೆ ಏನಿಲ್ಲ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ, ಪರಪರ ಅಂತ ಇದೆ. ನೋಡಿ ಪುಡಿ ಮಾಡಿ ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಗೊತ್ತುಂಟ. ತಿನ್ನಲಿಕ್ಕಂತೂ ನೀವು ಇದನ್ನು ಹಿಡ್ಕೊಂಡು ಕೂತ್ರೆ, ಈ ಮಳೆ ಜೋರು ಬರುವಾಗ ಇದನ್ನು ಹಿಡ್ಕೊಂಡು ಕೂತ್ರೆ ಎಲ್ಲ ಖಾಲಿ ಆದರೂ ಗೊತ್ತಾಗಲಿಕ್ಕಿಲ್ಲ. ನೀವು ಕೂಡ ಹೀಗೆ ನಿಮ್ಮ ಮನೇಲಿ ಸೊಂಟೆ ಮಾಡಿದರೆ ಕಮೆಂಟ್ ಮೂಲಕ ತಿಳಿಸಿ. ಇದೇ ರೀತಿ ಹೊಸ ವಿಷಯಗಳೊಂದಿಗೆ, ಹೊಸ ರುಚಿಯೊಂದಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು. ರಾಮ್ ರಾಮ್.